ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಆಗಸ್ಟ್ 1ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ಲಾ ಎಕ್ಸಲೆನ್ಸ್ ಐಎಎಸ್ನ ವತಿಯಿಂದ 2022ನೇ ಬ್ಯಾಚ್ ವರ್ಷಕ್ಕೆ ಜಿಎಸ್ ಪ್ರಿಲಿಮ್ಸ್ ಕಮ್ ಮೇನ್ಸ್ ಕ್ಲಾಸಸ್ಗಳನ್ನ ಪಿಸಿಎಂ ಬ್ಯಾಚಸ್ ಕ್ಲಾಸಸ್ಗಳನ್ನ ಪ್ರಾರಂಭ ಮಾಡ್ತಿದ್ದೇವೆ. ಈ ಒಂದು ಕೋರ್ಸ್ ಅನ್ನುವಂಥದ್ದು ಮುಖ್ಯವಾಗಿ 4 ಮಾಡ್ಯೂಲ್ಸ್ಗಳನ್ನ ಒಳಗೊಂಡಿರುತ್ತೆ. ಎನ್ಸಿಆರ್ಟಿ ಫೌಂಡೇಶನ್ ಕೋರ್ಸ್ ಕೂಡ ಇದರೊಳಗಿರುತ್ತೆ. ಹಾಗೆ ಜನರಲ್ ಸ್ಟಡೀಸ್ ಪ್ರಿಲಿಮ್ಸ್ಗೂ ಹಾಗೂ ಮೇನ್ಸ್ಗೂ ಎರಡಕ್ಕೂ ಅನುಕೂಲವಾಗುವಂತೆ ಜನರಲ್ ಸ್ಟಡೀಸ್ ಕ್ಲಾಸಸ್ಗಳನ್ನ ಕೂಡ ಒಳಗೊಂಡಿರುತ್ತೆ. ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಕೂಡ ಇದರ ಅಡಿಯಲ್ಲಿ ಕವರ್ ಆಗುತ್ತೆ. ಹಾಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಕೂಡ ಟೆಸ್ಟ್ ಸೀರೀಸ್ ಗಳನ್ನ ಈ ಪ್ರೋಗ್ರಾಮ್ನ ಅಡಿಯಲ್ಲಿ ನೀಡಲಾಗುತ್ತೆ. ಈ ರೀತಿಯಾಗಿ ಪಿಸಿಎಂ ಕ್ಲಾಸಸ್ಗಳು ಆಗಸ್ಟ್ 5ರಿಂದ ಪ್ರಾರಂಭ ಆಗ್ತಾ ಇದೆ. ಇದರ ಬಗೆಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಚಂದ್ರನಲ್ಲಿರ್ತಕ್ಕಂಥ ನಮ್ಮ ಸೆಂಟರ್ಗೆ ಕೂಡ ಭೇಟಿ ನೀಡಬಹುದು. ಇಂದಿನ ಮೊದಲ ಆರ್ಟಿಕಲ್ ತಮಿಳುನಾಡು ಸೀರೋ ಪ್ರೆವಲೆನ್ಸ್ ಅಟ್ 66.2% ಅಂತ ಹೇಳಿ. ತಮಿಳುನಾಡಿನಲ್ಲಿ ಡೈರೆಕ್ಟರೇಟ್ ಆಫ್ ಪಬ್ಲಿಕ್ ಹೆಲ್ತ್ ಅಂಡ್ ಪ್ರಿವೆಂಟಿವ್ ಮೆಡಿಸಿನ್ಸ್ನವರು ಕ್ರಾಸ್ ಸೆಕ್ಷನಲ್ ಸರ್ವೆಯನ್ನ ಕಂಡಕ್ಟ್ ಮಾಡಿದ್ದಾರೆ. ಅದರ 3ನೇ ಹಂತ ಫೇಸ್ 3 ಅನ್ನುವಂಥದ್ದು ಜುಲೈನಲ್ಲಿ ಜರುಗಿರ್ತಕ್ಕಂಥದ್ದು. ಈ ಸರ್ವೆ ಪ್ರಕಾರ ತಮಿಳುನಾಡಿನಲ್ಲಿ ಸೀರೋ ಪ್ರೆವಲೆನ್ಸ್ ಓವರ್ ಆಲ್ ಆಗಿ 66.2% ಇದೆ ಅನ್ನುವಂಥದ್ದನ್ನ ಸರ್ವೆ ನಮಗೆ ತಿಳಿಸ್ತಾ ಇದೆ. ಮೊದಲಿಗೆ ನಮಗೆ ಸೀರೋ ಪ್ರೆವಲೆನ್ಸ್ ಅಂದ್ರೆ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಬೇಕು. ಒಂದಷ್ಟು ಮಂದಿಯ ಎಲ್ಲ ಜಿಲ್ಲೆಗಳಲ್ಲೂ ಅಥವಾ ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಒಂದಷ್ಟು ಮಂದಿಯ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಈ ಸ್ಯಾಂಪಲ್ಸ್ ಗಳಲ್ಲಿ ಅವರಲ್ಲಿರ್ತಕ್ಕಂಥ ಆಂಟಿಬಾಡೀಸ್ ಗಳನ್ನ ಗುರುತಿಸಲಾಗುತ್ತೆ. ಎಷ್ಟು ಮಂದಿಗೆ ಕೋವಿಡ್ಗೆ ಸಂಬಂಧಪಟ್ಟಂತೆ ಆಂಟಿಬಾಡೀಸ್ಗಳು ಈಗಾಗಲೇ ಪ್ರೊಡ್ಯೂಸ್ ಆಗಿದೆ ಅಂತ ಹೇಳಿ ಎಲ್ಲ ರಾಜ್ಯಗಳಲ್ಲೂ ಭಾರತದ 21ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈ ಒಂದು ಸೀರೋ ಪ್ರಿವಲೆನ್ಸ್ ಸರ್ವೆ ಅನ್ನುವಂಥದ್ದು ನೇಷನ್ ವೈಡ್ ಅಲ್ಲಿ ಕೂಡ ನಡೀತಾ ಇರತಕ್ಕಂಥದ್ದು. ಈಗ ತಮಿಳುನಾಡಿನ ಈ ಸೀರೋ ಪ್ರಿವಲೆನ್ಸ್ ಸರ್ವೆಯಲ್ಲಿ ಜುಲೈ ತಿಂಗಳಿನ ಡೇಟಾದ ಆಧಾರದ ಮೇಲೆ ಜುಲೈನಲ್ಲಿ 66.2% ಸೀರೋ ಪ್ರಿವಲೆನ್ಸ್ ತಮಿಳುನಾಡಿನಲ್ಲಿ ಒಟ್ಟಾರೆಯಾಗಿ ಕಂಡು ಬಂದಿರುವಂತದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಅಂದ್ರೆ ಒಟ್ಟಾರೆ ಎಷ್ಟು ಮಂದಿ ಈ ಒಂದು ಸೀರೋ ಪ್ರಿವಿಲೆನ್ಸ್ ನ ಸರ್ವೆ ಒಳಗಾಗಿದ್ದಾರೆ, ಡೇಟಾವನ್ನ ನೀಡಿದ್ದಾರೆ, ಅವರ ಒಂದು ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅವರ ಪೈಕಿ 66% ಮಂದಿಗೆ ಆಂಟಿಬಾಡೀಸ್ ಅನ್ನುವಂಥದ್ದು ಅವರ ಬಾಡಿಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಅಂದ್ರೆ ಒಮ್ಮೆ ಅವರ ಬಾಡಿಯಲ್ಲಿ ಆಂಟಿಬಾಡೀಸ್ ಪತ್ತೆಯಾಗಿದೆ ಅಂತಂದ್ರೆ ಅವರು ಕೋವಿಡ್ ಇನ್ಫೆಕ್ಷನ್ಸ್ ನಿಂದ ಹೆಚ್ಚು ಒಂದು ಆ ಇನ್ಫೆಕ್ಷನ್ಸ್ ಅನ್ನುವಂಥದ್ದು ಅವರ ಮೇಲೆ ಹೆಚ್ಚಿನ ಒಂದು ಪರಿಣಾಮವನ್ನು ಉಂಟು ಮಾಡಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಅವರ ಬಾಡಿಯಲ್ಲಿ ಈಗಾಗಲೇ ಆಂಟಿಬಾಡೀಸ್ ಡೆವಲಪ್ ಆಗಿದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ 66% ಸೀರೋ ಪ್ರಿವಿಲೆನ್ಸ್ ಇದೆ ಅಂತ ಅಂದಾಗ ಇನ್ನುಳಿದ 34% ಈಗಲೂ ಕೂಡ ಅವರು ಈ ಒಂದು ಕಾಯಿಲೆಗೆ ವಲ್ನರಬಲ್ ಆಗಿದ್ದಾರೆ ಅಂತಾನೆ ತಿಳ್ಕೊಳ್ಬಹುದಾಗುತ್ತೆ. ಇದನ್ನು ತಿಳಿಸುವಂಥದ್ದು ಸೀರೋ ಪ್ರಿವಿಲೆನ್ಸ್ ಸರ್ವೆ ಆಗಿರುತ್ತೆ. ಸೀರೋ ಪ್ರಿವಿಲೆನ್ಸ್ ಅನ್ನುವಂಥ ಪದ ಮತ್ತೆ ಈ ಸರ್ವೆ ಅದು ನೇಷನ್ ವೈಡ್ ಅಲ್ಲಿ ಕೂಡ ನಡೀತಾ ಇರತಕ್ಕಂಥದ್ದು. ಇದು ಮತ್ತೆ ಬರ್ತಾ ಇರೋದ್ರಿಂದ ಈ ಪದದ ಬಗ್ಗೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ಬೋದಾಗಿರುತ್ತೆ. 38 ಡಿಸ್ಟ್ರಿಕ್ಟ್ಸ್ ಗಳನ್ನ ತಮಿಳುನಾಡಲ್ಲಿ ಕಾಣ್ತೀವಿ. ಅಮಾಂಗ್ ದ 38 ಡಿಸ್ಟ್ರಿಕ್ಟ್ಸ್ ವಿರುಧುನಗರ್ ಅನ್ನುವಂಥ ಡಿಸ್ಟ್ರಿಕ್ಟ್ ನಲ್ಲಿ 84% ಹೈಯೆಸ್ಟ್ ಸೀರೋ ಪ್ರಿವಿಲೆನ್ಸ್ ಅನ್ನ ಅಲ್ಲಿ ತೋರಿಸಿರ್ತಕ್ಕಂಥದ್ದು. ಎರೋಡ್ನಲ್ಲೂ ಕೂಡ ಎರೋಡ್ನಲ್ಲಿ ಕೇವಲ 37% ನಷ್ಟು ಸೀರೋ ಪ್ರಿವಿಲೆನ್ಸ್ ಇರುವಂತದ್ದು. ಅಂದ್ರೆ ಈ 84% ಇರುವಂತ ಈ ಡಿಸ್ಟ್ರಿಕ್ಟ್ ನಲ್ಲಿ ಅತಿ ಕಡಿಮೆ ಮಂದಿ ವಲ್ನರಬಲ್ ಆಗಿದ್ದಾರೆ ಈ ಕಾಯಿಲೆಗೆ ಅಂತ ಹೇಳಿ ಅದನ್ನ ನಾವು ಇಲ್ಲಿಂದ ತಿಳ್ಕೊಳ್ಬಹುದಾಗುತ್ತೆ. ಯಾಕೆಂದ್ರೆ ಒಂದಷ್ಟು ಮಟ್ಟಿಗೆ ಈಗಾಗಲೇ ಅವರ ಬಾಡಿಯಲ್ಲಿ ಆಂಟಿಬಾಡೀಸ್ ಡೆವಲಪ್ ಆಗಿರುವಂತ ಕಾರಣದಿಂದ. ಇತ್ತೀಚೆಗೆ ನೇಷನ್ ವೈಡ್ ಸೀರೋ ಸರ್ವೆಯ ರಿಸಲ್ಟ್ಸ್ ಗಳು ಕೂಡ ಬಂದಿದ್ರ ಬಗ್ಗೆ ನಾವು ಆರ್ಟಿಕಲ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಕಳೆದ ವಾರ. ಅದರ ಹಿನ್ನೆಲೆಯಲ್ಲಿ ಭಾರತದ ಹೆಲ್ತ್ ಮಿನಿಸ್ಟ್ರಿ ಅವರು ಕೂಡ ತಿಳಿಸಿರುವಂತೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನ ಸಹಯೋಗದೊಂದಿಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಸೀರೋ ಪ್ರಿವಿಲೆನ್ಸ್ ಸರ್ವೆ ಅನ್ನುವಂಥದ್ದು ನಡಿಬೇಕು. ಅದರ ಮಾಹಿತಿ ಅನ್ನುವಂಥದ್ದು ಕೋವಿಡ್ ಅನ್ನ ಫೈಟ್ ಮಾಡೋದಕ್ಕೆ ಇನ್ನಷ್ಟು ಉಪಯೋಗಕಾರಿ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ತಿಳಿಸಿದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಮುಂದಿನ ಆರ್ಟಿಕಲ್ ಪುಲ್ವಾಮಾ ಮಾಸ್ಟರ್ ಮೈಂಡ್ ಕಿಲ್ಡ್ ಅನ್ನುವಂಥದ್ದು. ಪುಲ್ವಾಮಾದಲ್ಲಿ ಆದಂತಹ ಅಟ್ಯಾಕ್ ನಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದಂತ ಜೈಷ್ ಎ ಮೊಹಮ್ಮದಿನ 2 ಮಿಲಿಟೆಂಟ್ಸ್ ಗಳು ಸಾವಿಗೀಡಾಗಿದ್ದಾರೆ. ಅದರಲ್ಲಿ ಪುಲ್ವಾಮಾ ಮಾಸ್ಟರ್ ಮೈಂಡ್ ನಲ್ಲಿ ಮುಖ್ಯವಾಗಿ ಅಲ್ಲಿ ಬಳಸಿದಂತ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ ಏನಿತ್ತು ಇವುಗಳನ್ನ ಮಾಡುವಲ್ಲಿ ಎಕ್ಸ್ಪರ್ಟ್ ಆಗಿದ್ದಂತ ಮೊಹಮ್ಮದ್ ಇಸ್ಮಾಲ್ ಅಲ್ವಿಯ ಸಾವಾಗಿದೆ. ಅದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ ನ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಈ ಡಿವೈಸಸ್ ಗಳನ್ನ ಯೂಶಲಿ ರೋಡ್ ಸೈಡ್ ಬಾಂಬ್ಸ್ ಅಂತ ಕೂಡ ಕರೀತಾರೆ. ಯೂಶಲ್ ಆಗಿ ಟೆರರಿಸ್ಟ್ ಆಕ್ಷನ್ಸ್ ಗಳ ಸಂದರ್ಭದಲ್ಲಿ ಇವುಗಳನ್ನ ಬಳಸುವಂತದ್ದು. ನಾರ್ಮಲ್ ಆಗಿ ನಡೆಯುವಂತ ಯುದ್ಧಗಳೇನಿರುತ್ತೆ ಅಲ್ಲಿ ಈ ರೀತಿಯ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ ಗಳನ್ನ ಬಳಸುವಂತದ್ದು ಬಹಳನೇ ಕಡಿಮೆ ಆಗಿರುತ್ತೆ. ಈ ಪುಲ್ವಾಮಾ ಮಾಸ್ಟರ್ ಮೈಂಡ್ ಅಂತ ಹೇಳಿ ಇಲ್ಲಿ ಈತನ ಸಾವಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಪುಲ್ವಾಮಾದಲ್ಲಿ ಆದಂತ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಆ ಒಂದು ಪುಲ್ವಾಮಾದ ಆ ಒಂದು ಪ್ರದೇಶವನ್ನೇ ಸ್ಪೆಸಿಫಿಕ್ ಆಗಿ ಕೇಳಿ ಇದು ಯಾವ ಜಿಲ್ಲೆಗೆ ಸೇರಿದಂತದ್ದು ಅಂತ ಕೇಳಿ
ಕೇಳುವಂಥದ್ದು, ಈ ರೀತಿಯ ಪ್ರಶ್ನೆಗಳನ್ನ ಕೂಡ KPSC ಪರೀಕ್ಷೆಗಳಲ್ಲಿ ಕಂಡಿದ್ವಿ. ಹಾಗಾಗಿ ಮುಂಬರುವಂತ ಪರೀಕ್ಷೆಗಳಲ್ಲೂ ಕೂಡ ಯಾವುದೇ ರೀತಿಯ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಬರುವಂತ ಎಕ್ಸ್ಪ್ಲೋಸಿವ್ಸ್ ಗಳೇನಿರುತ್ತೆ, ಅಟ್ಯಾಕ್ ಅಂತಲ್ಲ, ಮಿಲಿಟರಿಗೆ ಸಂಬಂಧಪಟ್ಟಂತೆ ಏನೇ ಅಭಿವೃದ್ಧಿ ಆದಾಗ ಅದರ ಹಿಂದೆಗಡೆ ಇರುವಂತ ಸೈನ್ಸ್ ಅನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸಸ್ ಗಳ ಬಗ್ಗೆ ಇಲ್ಲಿ ಮಾತನಾಡ್ತಿರುವಂತ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಹೈಡ್ರೋಜನ್ ಬಾಂಬ್ಸ್ ಆಗಿರ್ಬೋದು, ಈ ರೀತಿಯ ಬೇರೆ ಬಾಂಬ್ಸ್ ಗಳ ಬಗ್ಗೆ ಕೂಡ ನೀವು ಮಾಹಿತಿಯನ್ನ ತಿಳ್ಕೊಳ್ಬೇಕಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಸೈನ್ಸ್ ನ ಅಡಿಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೀವಾಗ್ಲೇ ಕಂಡಿದ್ದೀರಾ, ಕಳೆದ FDA ನಲ್ಲಿ ಹಲವಾರು ಸೈನ್ಸ್ ಪ್ರಶ್ನೆಗಳನ್ನೇ ಕೇಳಿದ್ರು. ಹಾಗಾಗಿ ಸೈನ್ಸ್ಗೆ ಹೆಚ್ಚಿಗೆ ಮಹತ್ವವನ್ನು ಕೊಟ್ಟು ಕೂಡ ಇನ್ನು ಮುಂದೆ ನೀವು ಓದ್ಕೊಳ್ಬೇಕಾಗುತ್ತೆ. ಈ ಹಿಂದೆ ಸೈನ್ಸ್ ಅಂದಾಗ ಅದು ಕಷ್ಟ ಅನ್ನುವಂತ ಕಾರಣದಿಂದಲೋ ಏನೋ ಒಂದಷ್ಟು ಪ್ರಶ್ನೆಗಳು ಮಾತ್ರವೇ ಬರುತ್ತೆ ಅಂತ ಆ ಒಂದು ಸೆಕ್ಷನ್ ಅನ್ನ ಬಿಟ್ಟು ಓದದಂತವರು ಕೂಡ ಇದ್ದಾರೆ. ಆ ತಪ್ಪನ್ನ ಇನ್ನು ಮುಂದೆ ಮಾಡುವಂಥದ್ದು ಬೇಡ. ಇಲ್ಲಿ ಪುಲ್ವಾಮಾ ಅದ್ರ ಬಗ್ಗೆ ನಾವು ಮಾತಾಡ್ತಿರುವಂತ ಹಿನ್ನೆಲೆಯಲ್ಲಿ, ಪುಲ್ವಾಮಾ ಈಗ ಜಮ್ಮು ಕಾಶ್ಮೀರದ ಒಂದು ಯೂನಿಯನ್ ಟೆರಿಟರಿಗೆ ಬರುತ್ತೋ ಅಥವಾ ಲಡಾಖ್ ಯೂನಿಯನ್ ಟೆರಿಟರಿಗೆ ಬರುತ್ತೋ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಇಂಡಿಯಾ ಅಂಡ್ ಚೈನಾ ಹೋಲ್ಡ್ 12th ರೌಂಡ್ ಆಫ್ ಡೈಲಾಗ್ ಅನ್ನುವಂಥದ್ದು. ಇದನ್ನ GS ಪೇಪರ್ 2 ನ ಅಡಿಯಲ್ಲಿ ಬಾರ್ಡರ್ ಇಶ್ಯೂಸ್ ನ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗುತ್ತೆ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಅಡಿಯಲ್ಲಿ ಭಾರತ ಮತ್ತು ಚೈನಾದ ರಿಲೇಷನ್ಸ್ ಅಡಿಯಲ್ಲೂ ಕೂಡ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಡಿಸ್ಎಂಗೇಜ್ಮೆಂಟ್ ನ ಬಗ್ಗೆ ಫೋಕಸ್ ಅನ್ನುವಂಥದ್ದು, ಡಿಸ್ಎಂಗೇಜ್ಮೆಂಟ್ ಪ್ಯಾಕ್ಟ್ ನ ಬಗ್ಗೆ ಇಲ್ಲಿ ಫೋಕಸ್ ಮಾಡಲಾಗ್ತಾ ಇದೆ. ಭಾರತ ಮತ್ತು ಚೈನಾದ ನಡುವೆ 12ನೇ ಸುತ್ತಿನ ಡೈಲಾಗ್ ಅನ್ನುವಂಥದ್ದು ನಡೀತಾ ಇರತಕ್ಕಂಥದ್ದು. ಕಾರ್ಪ್ಸ್ ಕಮಾಂಡರ್ ಲೆವೆಲ್ ಟಾಕ್ಸ್ ಅನ್ನುವಂಥದ್ದು ಕಳೆದ ವರ್ಷ ಅಂದ್ರೆ 2020ರ ಮಾರ್ಚ್ ಏಪ್ರಿಲ್ ಮೇನ ಸಂದರ್ಭದಲ್ಲಿ ಪ್ರಾರಂಭ ಆದಂಥದ್ದು. ಈಗಲೂ ಕೂಡ ಈ ಒಂದು ಭಾರತ ಮತ್ತು ಚೈನಾದ ನಡುವಿನ ಈ ಗಡಿಯಲ್ಲಾದಂಥ ಬಿಕ್ಕಟ್ಟು ವಿವಾದ ಅನ್ನುವಂಥದ್ದು ಇನ್ನೂ ಕೂಡ ಮುಂದುವರಿತಿದೆ. ಇಲ್ಲಿಂದ ಡಿಸ್ಎಂಗೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಹಲವಾರು ಸುತ್ತಿನ ಮಾತುಕತೆಗಳು ನಡೆದಿದೆ. 12ನೇ ಸುತ್ತಿನ ಕಾರ್ಪ್ಸ್ ಕಮಾಂಡರ್ ಲೆವೆಲ್ ಟಾಕ್ಸ್ಗಳು ಇನ್ನೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಈಗ ಈ 12ನೇ ಸುತ್ತಿನ ಟಾಕ್ಸ್ ನಡೆದಿರ್ತಕ್ಕಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಇದರ ಡೀಟೇಲ್ಸ್ ಅಥವಾ ಔಟ್ಕಮ್ಮಿನ ಡೀಟೇಲ್ಸ್ ಇನ್ನೂ ಕೂಡ ಹೊರ ಬಂದಿಲ್ಲದೆ ಇರತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಫೋಕಸ್ ಮಾಡಿರ್ತಕ್ಕಂಥದ್ದು ಏನಿರ್ಬೋದು ಅಂತ ಅಂದ್ರೆ, ಗೋಗ್ರಾ ಹಾಟ್ ಸ್ಪ್ರಿಂಗ್ಸ್ ನಲ್ಲಿ ಅಲ್ಲಿನ ಡಿಸ್ಎಂಗೇಜ್ಮೆಂಟ್ ನ ಬಗ್ಗೆ ಒಟ್ಟಾರೆಯಾಗಿ ಮಾತನಾಡಿರ್ತಕ್ಕಂಥದ್ದು. ಈಸ್ಟರ್ನ್ ಲಡಾಖ್ ನಲ್ಲಿ ಡಿಎಸ್ಕಲೇಷನ್ ಆಗೋದ್ರ ಬಗ್ಗೆ ಕಳೆದ ಹಲವಾರು ಸುತ್ತಿನ ಮಾತುಕತೆಗಳ ಸಂದರ್ಭದಲ್ಲಿ 16 ಗಂಟೆಗೂ ಕೂಡ ಮೀರಿದಂತ ಮಾತುಕತೆಗಳನ್ನ ಕೂಡ ಕೆಲವೊಮ್ಮೆ ಕಂಡಿರ್ತಕ್ಕಂಥದ್ದು. ಮೋಸ್ಟ್ ಆಫ್ ದ ಟೈಮಿಂಗ್ ಇದಕ್ಕೆ ಟ್ರಾನ್ಸ್ಲೇಷನ್ಗೆ ಅಂತಲೇ ಈ ಟೈಮಿಂಗ್ ಅನ್ನ ಕಳೀತಾ ಇದ್ದಾರೆ. ಆದ್ರೆ ಈಗ ಶಾರ್ಟೆಸ್ಟ್ ರೌಂಡ್ ಅಂತ ಕೂಡ ಕರಿಬಹುದು. ಆದಷ್ಟು ಶೀಘ್ರದಲ್ಲಿ ಈ ಮಾತುಕತೆ ಅನ್ನುವಂಥದ್ದು ಮುಕ್ತಾಯವಾಗಿದೆ. ಇಲ್ಲಿ ಪ್ಯಾಂಗಾಂಗ್ಸೋ ಲೇಕ್ ನಲ್ಲಿ ಡಿಸ್ಎಂಗೇಜ್ಮೆಂಟ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಆರ್ಟಿಕಲ್ ತಿಳಿಸ್ತಾ ಇದೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಪ್ಯಾಂಗಾಂಗ್ಸೋ ಲೇಕ್ ಎಲ್ಲಿ ಬರುತ್ತೆ ಅನ್ನುವಂಥದ್ದನ್ನ ಒಮ್ಮೆ ನಾವು ನೋಡೋಣ. ಇದನ್ನ ರಿಪೀಟೆಡ್ಲಿ ನಾವು ಕಳೆದ ವರ್ಷದಿಂದ ನ್ಯೂಸ್ ನಲ್ಲಿ ನೋಡಿದ್ರಿಂದ ಇದರ ಬಗ್ಗೆ ನಾವು ಒಂದಷ್ಟು ಮಾಹಿತಿನ ತಿಳ್ಕೊಳ್ಬೇಕಾಗುತ್ತೆ. ಭಾರತದ ಲಡಾಖ್ ಯೂನಿಯನ್ ಟೆರಿಟರಿಯ ಈ ಒಂದು ಭಾಗದಲ್ಲಿ ಈ ಪ್ಯಾಂಗಾಂಗ್ಸೋ ಲೇಕ್ ಅನ್ನ ಕಾಣಬಹುದಾಗುತ್ತೆ. ಅದನ್ನ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ ತೋರಿಸ್ತಾ ಹೋಗಿದ್ದಾರೆ. ಪ್ಯಾಂಗಾಂಗ್ಸೋ ಲೇಕಿನ ನಾರ್ತ್ ಬ್ಯಾಂಕ್, ಸೌತ್ ಬ್ಯಾಂಕ್ ಅಂತ ಹೇಳಿ ಇಲ್ಲಿ ಭಾರತದ ಭಾಗಗಳನ್ನ ತೋರಿಸ್ತಾ ಹೋಗಿದ್ದಾರೆ. ಇದು ಈ ರೀತಿಯಾಗಿ ಚೈನಾದಲ್ಲೂ ಕೂಡ ಇದರ ಒಂದು ಭಾಗಗಳು ಇರುವಂತದನ್ನ ನಾವು ಕಾಣಬಹುದಾಗುತ್ತೆ. ಚುಶುಲ್ ಇಲ್ಲಿ ಬರುವಂತದ್ದು ಸೌತ್ ಬ್ಯಾಂಕಿನ ಕೆಳಗಡೆಗೆ ಈ ಚುಶುಲ್ ಅನ್ನ ನಾವು ಕಾಣಬಹುದಾಗುತ್ತೆ. ರಿಜಾಂಗ್ಲಾ, ರೆಚಿನ್ಲಾ ಅನ್ನುವಂತ ಪಾಸಸ್ ಗಳನ್ನ ಕೂಡ ನಾವಿಲ್ಲಿ ಕಾಣಬಹುದಾಗುತ್ತೆ. ಇವೆಲ್ಲವನ್ನ ಕೂಡ ನಾವು ಮ್ಯಾಪ್ ವರ್ಕ್ ನ ಅಡಿಯಲ್ಲಿ ತಿಳ್ಕೊಂಡಿರ್ಬೇಕಾಗುತ್ತೆ. ಯಾಕೆಂದ್ರೆ ಈ ರೀತಿ ಸುದ್ದಿಯಲ್ಲಿರ್ತಕ್ಕಂಥ ಅಂಶಗಳನ್ನೇ ಮ್ಯಾಪ್ ವರ್ಕ್ ನಲ್ಲಿ ಹೆಚ್ಚಿನದಾಗಿ ಕೇಳುವಂತದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಗೋಗ್ರಾ ಆಗಿರ್ಬೋದು, ಹಾಟ್ ಸ್ಪ್ರಿಂಗ್ಸ್, ಡೆಮ್ಚಾಕ್, ಡೆಪ್ಸಾಂಗ್ ಇವೆಲ್ಲವನ್ನು ಕೂಡ ನೀವು ಮ್ಯಾಪ್ ವರ್ಕ್ಗಾಗಿ ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ. ಬಫರ್ ಝೋನ್ಸ್ ಅಲ್ಲೂ ಕೂಡ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಸಮ್ ಪ್ಲೇಸಸ್ ಗಳಲ್ಲಿ ಅರ್ಲಿಯರ್ ಟಾಕ್ಸ್ ಗಳ ಪಾರ್ಟ್ ಆಗಿತ್ತು ಈ ಬಫರ್ ಝೋನ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡುವಂತದ್ದು. ಇನ್ನು ಕೆಲವು ಸ್ಥಳಗಳಲ್ಲಿ ಈಗಲೂ ಕೂಡ ಡಿಎಸ್ಕಲೇಷನ್ ಬಗ್ಗೆ ಮಾತುಕತೆಗಳು ಆಗಬೇಕಾಗಿರ್ತಕ್ಕಂಥದ್ದು. ಅನದರ್ ರೌಂಡ್ ಆಫ್ ಮೇಜರ್ ಜನರಲ್ ಲೆವೆಲ್ ಟಾಕ್ಸ್ ಗಳನ್ನುವಂಥದ್ದು ಆದಷ್ಟು ಶೀಘ್ರದಲ್ಲಿ ಆಗಲಿದೆ ಅನ್ನುವಂಥದ್ದನ್ನ ಕೂಡ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್, ಆಲ್ವೇಸ್ ಕೀಪ್ ನೇಷನ್ಸ್ ಇಂಟ್ರೆಸ್ಟ್ ಇನ್ ಮೈಂಡ್ ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು IPS ಪ್ರೊಬೇಷನರ್ಸ್ ಗಳನ್ನ ಉದ್ದೇಶಿಸಿ ಮಾತನಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ ನಲ್ಲಿರ್ತಕ್ಕಂಥ ಈ ಒಂದು ಅಕಾಡೆಮಿಯ ಅಲ್ಲಿರ್ತಕ್ಕಂಥ IPS ಪ್ರೊಬೇಷನರ್ಸ್ ಅನ್ನ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ನ ಮುಖಾಂತರವಾಗಿ ಮಾತನಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಮೋದಿ ಅವರು ನೇಷನ್ಸ್ ಇಂಟ್ರೆಸ್ಟ್ ಅನ್ನ ಆಲ್ವೇಸ್ ನಮ್ಮ ಮನದಲ್ಲಿ ಇಟ್ಕೊಳ್ಬೇಕು, ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡಬೇಕು ಅನ್ನುವಂತ ಕಿವಿ ಮಾತನ್ನ ಕೂಡ ತಿಳಿಸಿರ್ತಕ್ಕಂಥದ್ದು. ಈ ರೀತಿಯಾಗಿ ಈ ಅಂಶಗಳನ್ನ ನಾವು ಎಥಿಕ್ಸ್ ಪೇಪರ್ ನಲ್ಲಿ ಬಳಸ್ಕೊಳ್ಬಹುದಾಗುತ್ತೆ. ಇಲ್ಲಿ ಎಥಿಕ್ಸ್ ಪೇಪರ್ ನ ಅಡಿಯಲ್ಲಿ ಸಿವಿಲ್ ಸರ್ವೆಂಟ್ಸ್ ಗಳಿಗೆ ಇರಬೇಕಾದಂತ ಲಕ್ಷಣಗಳು ಯಾವ್ಯಾವು ಅಂತ ಹೇಳಿ ಅಡ್ರೆಸ್ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯ ಪಾಯಿಂಟ್ಸ್ ಗಳನ್ನ ನೀವು ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕೂಡ ಈ ರೀತಿ ತಿಳಿಸಿದ್ದಾರೆ ಅನ್ನುವಂಥದ್ದನ್ನ ನೀವು ಕೋಟ್ ಮಾಡಬಹುದಾಗುತ್ತೆ. ಇಲ್ಲಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂದ್ರೆ ಒಂದೇ ಭಾರತ ಶ್ರೇಷ್ಠ ಭಾರತ ಅನ್ನುವಂಥದ್ದರ ಫ್ಲಾಗ್ ಬೇರರ್ಸ್ ಆಗಿ IPS ಪ್ರೊಬೇಷನರ್ಸ್ ಗಳು ಇರುವಂತದ್ದು. ಹಾಗಾಗಿ ಅವರು ಆಲ್ವೇಸ್ ನೇಷನ್ ಫಸ್ಟ್ ಅಂದ್ರೆ ರಾಷ್ಟ್ರವೇ ಮೊದಲು ಅನ್ನುವಂಥದ್ದನ್ನ ಮತ್ತು ಆಲ್ವೇಸ್ ಫಸ್ಟ್, ನೇಷನ್ ಫಸ್ಟ್, ಆಲ್ವೇಸ್ ಫಸ್ಟ್, ಯಾವಾಗಲೂ ರಾಷ್ಟ್ರವೇ ಮೊದಲು ಅನ್ನುವಂಥ ಒಂದು ಮಂತ್ರವನ್ನ ಅವರ ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಇದರ ಜೊತೆಗೆ ನ್ಯಾಷನಲ್ ಇಂಟ್ರೆಸ್ಟ್ ಮತ್ತು
ಒಂದು ಡಿಸಿಷನ್ಸ್ಗಳನ್ನ ತಗೊಳ್ಳುವಾಗ ಫೀಲ್ಡ್ ಲೆವೆಲ್ನಲ್ಲಿ ಯಾವುದೇ ಡಿಸಿಷನ್ಸ್ಗಳನ್ನ ತಗೊಳ್ಳುವಾಗ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನ ಮತ್ತು ಪರ್ಸ್ಪೆಕ್ಟಿವ್ ಅನ್ನ ಮೈಂಡ್ ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಕಿವಿ ಮಾತನ್ನ ತಿಳಿಸಿರ್ತಕ್ಕಂಥದ್ದು. ಅದು ಈ ರೀತಿಯ ಪ್ರೊಬೇಷನರ್ಸ್ಗಳು, ಈಗ ಬರ್ತಿರ್ತಕ್ಕಂಥ ಪ್ರೊಬೇಷನರ್ಸ್ಗಳು ಇನ್ನೇನು ಈಗ ಸರ್ವಿಸ್ಗೆ ಎಂಟರ್ ಆಗ್ತಾ ಇದ್ದಾರೆ, ಯಾವ ಸಂದರ್ಭದಲ್ಲಿ ಸರ್ವಿಸ್ಗೆ ಎಂಟರ್ ಆಗ್ತಿದ್ದಾರೆ ಅಂದ್ರೆ ದೇಶ ಟ್ರಾನ್ಸ್ಫಾರ್ಮೇಶನ್ಗೆ ಎಂಟ್ರಿ ಲೆವೆಲ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ಗೆ ಒಳಗಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಹೊಸ IPS ಆಫೀಸರ್ಸ್ಗಳು ನಮ್ಮ ಸರ್ವಿಸ್ಗೆ ಎಂಟರ್ ಆಗ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಮೋರ್ ಇನೋವೇಟಿವ್ ಮೆಥಡ್ಸ್ಗಳನ್ನ, ಹೊಸ ಟೈಪ್ ಆಫ್ ಕ್ರೈಮ್ಸ್ಗಳು ಭಾರತದಲ್ಲಿ ಆಗದೇ ಇರುವಂತೆ ಅಥವಾ ಆಗ್ತಾ ಇರುವಂತ ಕ್ರೈಮ್ಸ್ಗಳು ಆಗದಂತೆ ತಡೆಯೋದಕ್ಕೆ ಬೇಕಾಗುವಂತ ಇನೋವೇಟಿವ್ ಮೆಥಡ್ಸ್ಗಳನ್ನ ನೀವೇ ಹುಡುಕ್ಬೇಕಾಗತ್ತೆ. ಮತ್ತು ಟೆಕ್ನಾಲಜಿಕಲ್ ಡಿಸ್ರಪ್ಷನ್ಸ್ ಆಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆಗಬಹುದಾದಂತಹ ಹೊಸ ಕ್ರೈಮ್ಸ್ ಅನ್ನ ಎದುರಿಸೋದಕ್ಕೆ ನೀವು ಸನ್ನದ್ಧರಾಗಬೇಕು ಅನ್ನುವಂಥದ್ದನ್ನ ಕೂಡ ತಿಳಿಸಿದ್ದಾರೆ. ಅದರ ಜೊತೆಗೆ ನೀವು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಪಬ್ಲಿಕ್ಕಿನ ಕಣ್ಣು ಅನ್ನುವಂಥದ್ದು ನಿಮ್ಮ ಮೇಲಿರುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಡ್ಯೂಟಿಯ ಹೊರಗಡೆ ಕೂಡ ಡಿಗ್ನಿಟಿ ಆಫ್ ದ ಸರ್ವಿಸ್ ಅನ್ನ ಮೇಂಟೈನ್ ಮಾಡ್ತೀರಾ, ಈವನ್ ಔಟ್ಸೈಡ್ ದಿ ಆಫೀಸ್ ಅನ್ನುವಂಥದ್ದನ್ನ ನೀವು ಆಲ್ವೇಸ್ ಮೈಂಡ್ಫುಲ್ ಆಗಿರ್ಬೇಕು ಅನ್ನುವಂಥದ್ದನ್ನ ಕೂಡ ಇಲ್ಲಿ ತಿಳಿಸಿರ್ತಕ್ಕಂಥದ್ದು. ಇದರೊಟ್ಟಿಗೆ ವುಮೆನ್ ಪಾರ್ಟಿಸಿಪೇಷನ್ ಅನ್ನುವಂಥದ್ದು, ವುಮೆನ್ ಆಫೀಸರ್ಸ್ಗಳ ಪಾರ್ಟಿಸಿಪೇಷನ್ ಅನ್ನ IPS ನ ಅಡಿಯಲ್ಲಿ ಇನ್ಕ್ರೀಸ್ ಮಾಡಬೇಕು ಅನ್ನೋದಂತ ಅದರ ಕಡೆಗೆ ಎಫರ್ಟ್ಸ್ ಹಾಕೋದ್ರ ಬಗ್ಗೆ ಕೂಡ ಇಲ್ಲಿ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೊಂದು ಅಂದ್ರೆ ಇನ್ನಷ್ಟು ಹೆಚ್ಚಿನ ವುಮೆನ್ IPS ಆಫೀಸರ್ಸ್ಗಳನ್ನ ಕಾಣುವಂತ ಒಂದು ಹೋಪ್ ಅನ್ನ ಕೂಡ ಎಕ್ಸ್ಪ್ರೆಸ್ ಮಾಡ್ತಾರೆ. ವುಮೆನ್ IPS ಆಫೀಸರ್ಸ್ಗಳ ಮುಖಾಂತರವಾಗಿ ಹೈ ಸ್ಟ್ಯಾಂಡರ್ಡ್ಸ್ ಆಫ್ ಎಫಿಷಿಯನ್ಸಿಯನ್ನ, ಅಕೌಂಟಬಿಲಿಟಿಯನ್ನ, ಅದರ ಜೊತೆಗೆ ಪೊಲೈಟ್ನೆಸ್, ಈಸ್, ಸೆನ್ಸಿಟಿವಿಟಿಯನ್ನ ಕೂಡ ನಾವು ಪೊಲೀಸ್ ಸರ್ವಿಸ್ ಅಲ್ಲಿ, ಇಂಡಿಯನ್ ಪೊಲೀಸ್ ಸರ್ವಿಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಹಾಗಾಗತ್ತೆ. ಅಥವಾ ಅದು ವುಮೆನ್ ಆಫೀಸರ್ಸ್ಗಳ ಮುಖಾಂತರವಾಗಿ ಪೊಲೈಟ್ನೆಸ್, ಈಸ್, ಸೆನ್ಸಿಟಿವಿಟಿಯ ಎಲಿಮೆಂಟ್ಸ್ಗಳನ್ನು ಕೂಡ ಬ್ರಿಂಗ್ ಇನ್ ಮಾಡಿದಂತಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ವರ್ಕಿಂಗ್ ವುಮೆನ್ ಬಗ್ಗೆ ಅಥವಾ ವುಮೆನ್ ಆಫೀಸರ್ಸ್ಗಳ ಬಗ್ಗೆ, ವುಮೆನ್ ಸಿವಿಲ್ ಸರ್ವೆಂಟ್ಸ್ಗಳ ಬಗ್ಗೆ ಉತ್ತರಗಳನ್ನ ಬರೆಯುವಂತ ಸಂದರ್ಭದಲ್ಲಿ ಈ ರೀತಿಯ ಮಾತುಗಳನ್ನ ಕೂಡ ನಾವು ಆಡ್ ಮಾಡ್ಕೊಳ್ಬಹುದಾಗುತ್ತೆ. ವುಮೆನ್ಗೆ ಹೆಚ್ಚಿನ ಒಂದು ಸೆನ್ಸಿಟಿವಿಟಿ, ಪೊಲೈಟ್ನೆಸ್ ಹೆಚ್ಚಿನದಾಗಿರುತ್ತೆ, ಈ ಎಲಿಮೆಂಟ್ಸ್ಗಳು ಇರುತ್ತೆ ಅನ್ನುವಂಥದ್ದನ್ನ ಮೋದಿಯವರು ತಿಳಿಸಿರುವಂತದ್ದಾಗಿರ್ಬೋದು. ಇಂಥದನ್ನ ಕೂಡ ನಾವು ಗಮನವಿಟ್ಟು ಉತ್ತರದಲ್ಲಿ ಮೆನ್ಷನ್ ಮಾಡಬಹುದು. ಆರ್ಟಿಕಲ್ ಕರ್ನಾಟಕ ಪುಟ್ಸ್ RT-PCR ಕ್ಲಾಸ್ ಆನ್ ಕೇರಳ ಟ್ರಾವೆಲರ್ಸ್ ಅನ್ನುವಂಥದ್ದು. ಕೇರಳದಿಂದ ಬರುವಂತ ಟ್ರಾವೆಲರ್ಸ್ಗಳಿಗೆ ಈಗ ಕರ್ನಾಟಕ ರಾಜ್ಯದಲ್ಲಿ RT-PCR ಅನ್ನ ಕಂಪಲ್ಸರಿ ಮಾಡ್ತಾ ಇರ್ತಕ್ಕಂಥದ್ದು. ಮಹಾರಾಷ್ಟ್ರದಿಂದ ಬರುವಂತವರು ಕೂಡ RT-PCR ಟೆಸ್ಟ್ಗೆ ಒಳಗಾಗಿದ್ದೇವೆ, ನಮಗೆ ಕೋವಿಡ್ ಇಲ್ಲ ಅನ್ನುವಂಥ ಪ್ರೂಫ್ ಅನ್ನ ತೋರಿಸಬೇಕು ಅಂತ ಹೇಳಿ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ COVID-19 ನ ಕೇಸಸ್ಗಳು, ಅದರಲ್ಲೂ ಕೂಡ ಡೆಲ್ಟಾದ ಈ ಕೇಸಸ್ಗಳು ಹೆಚ್ಚಾಗ್ತಿರುವಂತ ಸಂದರ್ಭದಲ್ಲಿ ಕರ್ನಾಟಕ ನೆಗೆಟಿವ್ RT-PCR ಸರ್ಟಿಫಿಕೇಟ್ ಅನ್ನುವಂಥದ್ದು ಮ್ಯಾಂಡೇಟರಿ ಆಗಬೇಕು ಎರಡು ರಾಜ್ಯಗಳಿಂದ ಬರುವಂತವರಿಗೆ. ಅದರಲ್ಲೂ ಕೂಡ ಆ ಸರ್ಟಿಫಿಕೇಟ್ ಅನ್ನುವಂಥದ್ದು 72 ಗಂಟೆಗಳ ಒಳಗೆ ಇರಬೇಕು ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಇದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿಲ್ಲ ಅಂದ್ರೂ ಕೂಡ ನಾವು ಕನ್ನಡದ ವಿದ್ಯಾರ್ಥಿಗಳು ಕರ್ನಾಟಕದ ಬಗ್ಗೆ ಅಪ್ಡೇಟ್ ಆಗ್ತಿರ್ಬೇಕು. ಹಾಗಾಗಿ ಇದನ್ನ ನಾವು ತಿಳ್ಕೊಳ್ಳುವಂಥದ್ದು ಸೂಕ್ತವಾಗುತ್ತೆ. ಇದರ ಜೊತೆಗೆ ಗಡಿ ಜಿಲ್ಲೆಗಳಾಗಿರುವಂತ ಉಡುಪಿ, ಮಂಗಳೂರಿನಂತ ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ರೇಟ್ ಹೆಚ್ಚಾಗ್ತಿರುವಂತ ಹಿನ್ನೆಲೆಯಲ್ಲಿ ನಾವು ಅಲರ್ಟ್ ಆಗಿರಬೇಕು ಅನ್ನುವಂಥದ್ದನ್ನ ಕೂಡ ಡಿಸ್ಕಸ್ ಮಾಡ್ತಿದ್ದಾರೆ. ಪಾಸಿಟಿವಿಟಿ ರೇಟ್ ಅನ್ನುವಂಥದ್ದು ಏನು ಅಂತ ಅಂದ್ರೆ 100 ಮಂದಿಗೆ ಟೆಸ್ಟ್ ಅದರಲ್ಲಿ ಎಷ್ಟು ಮಂದಿ ಪಾಸಿಟಿವ್ ಅಂತ ಹೇಳಿ ಡಿಕ್ಲೇರ್ ಆಗ್ತಾರೆ ಅದನ್ನ ಪಾಸಿಟಿವಿಟಿ ರೇಟ್ ಅಂತ ಹೇಳ್ತೀವಿ. ಇದುವರೆಗೂ 1.5-2% ನಷ್ಟು ಇತ್ತೀಚಿನ ದಿನಗಳಲ್ಲಿ ಪಾಸಿಟಿವಿಟಿ ರೇಟ್ ಇದ್ದಂಥದ್ದು ಉಡುಪಿ, ಮಂಗಳೂರಿನ ಕಡೆಯಲ್ಲಿ. ಈಗ ಅದು 4.5% ರೀಚ್ ಆಗ್ತಾ ಇದೆ. ಅಂದ್ರೆ ಪಾಸಿಟಿವಿಟಿ ರೇಟ್ ಹೆಚ್ಚಾಗ್ತಾ ಇದೆ, ಕೇಸಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ನಮ್ಮ ಗಮನಕ್ಕೂ ಕೂಡ ಕರ್ನಾಟಕದಲ್ಲಿ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೇರಳ ಮತ್ತು ಮಹಾರಾಷ್ಟ್ರದಿಂದ ಬರ್ತಿರ್ತಕ್ಕಂಥ ಪ್ಯಾಸೆಂಜರ್ಸ್ಗಳಿಗೆ ಕಂಪಲ್ಸರಿಯಾಗಿ ಈ RT-PCR ಟೆಸ್ಟ್ ಅನ್ನುವಂಥದ್ದು 72 ತಾಸುಗಳ ಒಳಗಾಗಿ ಅವರಿಗೆ ನೆಗೆಟಿವ್ ಬಂದಿರತಕ್ಕಂಥ ಸರ್ಟಿಫಿಕೇಟ್ ಇರುವಂತವರಿಗೆ ಮಾತ್ರವೇ ಕರ್ನಾಟಕಕ್ಕೆ ಎಂಟ್ರಿ ನೀಡುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಅಸ್ಸಾಂ ಅಂಡ್ ನಾಗಾಲ್ಯಾಂಡ್ ಸೈನ್ ಡೀಲ್ ಟು ರೆಡ್ಯೂಸ್ ಟೆನ್ಷನ್ ಅಲಾಂಗ್ ಬಾರ್ಡರ್. ಅಸ್ಸಾಂ ಮತ್ತು ನಾಗಾಲ್ಯಾಂಡ್ನ ನಡುವಿನ ಬಾರ್ಡರ್ ಟೆನ್ಷನ್ಸ್ ಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಡೀಲ್ ಅನ್ನ ಸೈನ್ ಮಾಡಿದ್ದಾರೆ. ಇದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಎರಡೂ ರಾಜ್ಯಗಳ ಸೆಕ್ಯೂರಿಟಿ ಫೋರ್ಸಸ್ಗಳು ಸೈಮಲ್ಟೇನಿಯಸ್ ಆಗಿ ವಿತ್ಡ್ರಾ ಆಗುವಂತದನ್ನು ಕೂಡ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಅಸ್ಸಾಂ ಮತ್ತು ನಾಗಾಲ್ಯಾಂಡಿನ ಚೀಫ್ ಸೆಕ್ರೆಟರೀಸ್ಗಳು ಈ ರೀತಿಯ ಒಂದು ಅಗ್ರಿಮೆಂಟ್ಗೆ ಸಹಿ ಮಾಡಿರ್ತಕ್ಕಂಥದ್ದು. ಎರಡು ರಾಜ್ಯಗಳಲ್ಲಿದ್ದಂತ ಟೆನ್ಷನ್ ಸಿಚುಯೇಷನ್ ಅನ್ನ ಡಿಎಸ್ಕಲೇಟ್ ಮಾಡುವಂತ ಹಿನ್ನೆಲೆಯಲ್ಲಿ ಟೂ ಲೊಕೇಶನ್ಸ್ಗಳಲ್ಲಿ ಡೆಸಾಯ್ ವ್ಯಾಲಿ ಫಾರೆಸ್ಟ್ ಆಗಿರ್ಬೋದು, ಸುರಂಗಾಂಗ್ ವ್ಯಾಲಿ ಆಗಿರ್ಬೋದು, ಈ ಎರಡೂ ಕಡೆಗಳಲ್ಲಿದ್ದಂತ ಎರಡು ರಾಜ್ಯಗಳ ಸೆಕ್ಯೂರಿಟಿ ಫೋರ್ಸಸ್ಗಳನ್ನ ಕೂಡ ಸೈಮಲ್ಟೇನಿಯಸ್ ಆಗಿ ವಿತ್ಡ್ರಾ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಮುಂದಿನ 24 ತಾಸುಗಳ ಒಳಗಾಗಿ ವಿತ್ಡ್ರಾ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಡಿಎಸ್ಕಲೇಟ್ ಮಾಡುವಂಥದ್ದು, ಟೆನ್ಷನ್ಸ್ಗಳನ್ನ ಡಿಎಸ್ಕಲೇಟ್ ಮಾಡುವಂತ ಕಾರ್ಯವನ್ನ ಎರಡು ರಾಜ್ಯಗಳು ಮಾಡ್ತಾ ಇರ್ತಕ್ಕಂಥದ್ದು. ಚೀಫ್ ಸೆಕ್ರೆಟರೀಸ್ ಈ ಒಂದು ಡೀಲಿಗೆ ಸಹಿ ಹಾಕಿರ್ತಕ್ಕಂಥದ್ದು. ಬಾರ್ಡರ್ ಟೆನ್ಷನ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ಈ ರೀತಿಯ ಒಂದು ಅಗ್ರಿಮೆಂಟ್ಗೆ ಸಹಿ ಹಾಕಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಆರ್ಟಿಕಲ್ ಇಂಡಿಯಾ ಆಲ್ ಸೆಟ್ ಫಾರ್ UNSC ಪ್ರೆಸಿಡೆನ್ಸಿ ಟರ್ಮ್ ಅನ್ನುವಂಥದ್ದು. UNSC ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿನ ಪ್ರೆಸಿಡೆನ್ಸಿ ಟರ್ಮ್ ಅನ್ನುವಂಥದ್ದು ಭಾರತಕ್ಕೆ ಶುರುವಾಗ್ತಾ ಇದೆ ಈ ಆಗಸ್ಟ್ ನಲ್ಲಿ. ಈ ಮಂತ್ ಲಾಂಗ್ ಪ್ರೆಸಿಡೆನ್ಸಿ ಟರ್ಮಿಗೆ ಭಾರತ ಆಲ್ ಸೆಟ್ ಟು ಓಪನ್ ಇಟ್ ಅಂತ ಹೇಳಿ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಮುಖ್ಯವಾಗಿ ಭಾರತವು
ಮ್ಯಾರಿಟೈಮ್ ಸೆಕ್ಯೂರಿಟಿ, ಕೌಂಟರ್ ಟೆರರಿಸಂ ಮತ್ತು ಪೀಸ್ ಕೀಪಿಂಗ್ ಈ 3 ವಿಚಾರಗಳಲ್ಲಿ ಮೀಟಿಂಗ್ಸ್ಗಳನ್ನ ಅದರ ಮೇಲೆ ಫೋಕಸ್ ಮಾಡುವಂಥದ್ದನ್ನ ಭಾರತದ ಮುಂದಿನ ಹೆಜ್ಜೆಗಳಾಗಿ ನಾವು ಕಾಣಬಹುದಾಗುತ್ತೆ. ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿಗೆ ಟೆರರಿಸ್ಟ್ ಆಕ್ಟ್ಗಳಿಂದ ಆಗ್ತಾ ಇರತಕ್ಕಂಥ ಥ್ರೆಟ್ಸ್ಗಳ ಬಗ್ಗೆ ಒಂದು ಸೆಮಿನಾರ್ ಒಂದು ಡಿಸ್ಕಷನ್ ಅನ್ನ ಹೊಂದಿರತಕ್ಕಂಥದ್ದು. ಅದರೊಟ್ಟಿಗೆ ಯುನೈಟೆಡ್ ನೇಷನ್ ಮತ್ತು ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸಿನ ಕೋಆರ್ಡಿನೇಷನ್ ಅನ್ನ ಎನ್ಹಾನ್ಸ್ ಮಾಡೋದ್ರ ಕಡೆ ಕೂಡ ಗಮನವನ್ನ ನೀಡ್ತಾ ಇರತಕ್ಕಂಥದ್ದು. ಈ ಮೂಲಕ ಮನಿ ಲಾಂಡ್ರಿಂಗ್ ಮತ್ತು ಟೆರರ್ ಫಿನಾನ್ಸಿಂಗ್ ಇನ್ನ ವಾಚ್ ಡಾಗ್ ಆಗಿರುವಂತ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ಅನ್ನುವಂಥದ್ದು ಟೆರರಿಸಂ ಮತ್ತು ಟ್ರಾನ್ಸ್ ನ್ಯಾಷನಲ್ ಕ್ರೈಮ್ ಇರುವಂತ ಲಿಂಕೇಜಸ್ ಗಳನ್ನ ಅಡ್ರೆಸ್ ಮಾಡುವಂತದ್ದು. ಅದಕ್ಕಾಗಿ ಕೋಆರ್ಡಿನೇಷನ್ ಅನ್ನ ಹೆಚ್ಚು ಮಾಡುವಂತ ಕಾರ್ಯವನ್ನ ಮಾಡುವಂತದನ್ನ ಭಾರತ ಮಾಡ್ತಾ ಇದೆ. ಭಾರತವು ಈಗ UNSC ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿನ ನಾನ್ ಪರ್ಮನೆಂಟ್ ಮೆಂಬರ್ ಆಗಿರ್ತಕ್ಕಂಥದ್ದು. UNSC ಅಡಿಯಲ್ಲಿ 5 ಪರ್ಮನೆಂಟ್ ಮೆಂಬರ್ಸ್ ಗಳನ್ನ ಹಾಗೂ ನಾನ್ ಪರ್ಮನೆಂಟ್ ಮೆಂಬರ್ಸ್ ಗಳನ್ನ ಕೂಡ ನಾವು ಕಾಣ್ತೇವೆ. ಭಾರತವು ಕೂಡ 2 ವರ್ಷದ ಅವಧಿಗೆ 2021 ಮತ್ತು 22ರ ಸಾಲಿಗೆ ಭಾರತವು ಕೂಡ UNSCಯ ನಾನ್ ಪರ್ಮನೆಂಟ್ ಮೆಂಬರ್ ಅಂತ ಹೇಳಿ ಈಗ ಆಯ್ಕೆ ಆಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಎಷ್ಟು ನಾನ್ ಪರ್ಮನೆಂಟ್ ಮೆಂಬರ್ಸ್ಗಳು UNSC ಅಡಿಯಲ್ಲಿ ಇರ್ತಾರೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಭಾರತವು 2022ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ 75 ವರ್ಷಗಳ ಸಂಭ್ರಮಾಚರಣೆಯನ್ನ ಆಚರಿಸಿಕೊಳ್ಳುವಂತ ಸಂದರ್ಭಕ್ಕೆ ಭಾರತ UNSCಯ ಸದಸ್ಯ ಆಗಿರ್ಲಿ ಅನ್ನುವಂತ ಹಿನ್ನೆಲೆಯಲ್ಲಿ ಭಾರತವನ್ನ ಈಗ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಕೂಡ ಕಳೆದ ವರ್ಷದಲ್ಲಿ ಆಯ್ಕೆ ಮಾಡಿದಂಥದ್ದು. ಈಗ UNSCಯ ಭಾಗವಾಗಿರ್ತಕ್ಕಂಥ ಭಾರತವು UNSCಯ ಪ್ರೆಸಿಡೆನ್ಸಿ ಟರ್ಮ್ ಅನ್ನ ಈ ಒಂದು ತಿಂಗಳಿಗೆ ಹೊಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಈ 3 ವಿಚಾರಗಳ ಬಗ್ಗೆ ಹೆಚ್ಚಿನ ಮಹತ್ವವನ್ನು ನೀಡಿ ಮೀಟಿಂಗ್ಸ್ ಗಳನ್ನ ಆಯೋಜನೆ ಮಾಡ್ತಾ ಇರತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ UNSCಯಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ಸ್ ಗಳು ಎಷ್ಟು ಮಂದಿ ಇರ್ತಾರೆ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ನೋ ಫರ್ದರ್ ಸೆಂಟೆನ್ಸ್ ಆಫ್ಟರ್ ಲೈಫ್ ಟರ್ಮ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇರತಕ್ಕಂಥದ್ದು. ಕರ್ನಾಟಕದ ಟ್ರಯಲ್ ಕೋರ್ಟಿನ ಆರ್ಡರ್ 1ರಲ್ಲಿ ಒಬ್ಬ ವ್ಯಕ್ತಿಯನ್ನ ಇನ್ನುಳಿದ ತನ್ನ ಜೀವಮಾನದ ಅವಧಿ ಏನಿದೆ ಆ ಅವಧಿಗೆ ಪೂರ್ತಿಯಾಗಿ ಲೈಫ್ ಟರ್ಮ್ ಅಂತ ಹೇಳಿ ಆತನಿಗೆ ಸೆಂಟೆನ್ಸ್ ನೀಡಿದ ನಂತರದಲ್ಲೂ ಕೂಡ ಲೈಫ್ ಟರ್ಮ್ ಮುಗಿದ ನಂತರದಲ್ಲಿ ಮತ್ತು 10 ವರ್ಷಗಳ ಕನ್ವಿಕ್ಷನ್ ಅನ್ನ ಆತನಿಗೆ ನೀಡಿರ್ತಕ್ಕಂಥದ್ದು. ಅದು ಇರ್ರಾಷನಲ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ತಿಳಿಸ್ತಾ ಇರ್ತಕ್ಕಂಥದ್ದು. ಯಾವುದೇ ವ್ಯಕ್ತಿಗೂ ಕೂಡ ತಮ್ಮ ರೆಸ್ಟ್ ಆಫ್ ದಿ ಲೈಫ್ ವರ್ಗೂ ಕೂಡ ಆತ ಜೈಲಿನಲ್ಲೇ ಇರಬೇಕು, ಲೈಫ್ ಟರ್ಮ್ ಆತನಿಗೆ ಸೆಂಟೆನ್ಸ್ ಆಗುವಂತ ಒಂದು ತೀರ್ಪು ಬಂದಿದೆ ಅಂತ ಅಂದ್ರೆ ನಂತರದಲ್ಲೂ ಕೂಡ ಆತನಿಗೆ ಒಂದಷ್ಟು ಅವಧಿಗೆ ಸೆಂಟೆನ್ಸ್ ಮಾಡುವಂತ ಯಾವುದೇ ತೀರ್ಪು ಬರುವಂತದ್ದು ಇದು ಇರ್ರಾಷನಲ್ ಆಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿರ್ತಕ್ಕಂಥದ್ದು. ಯೂಶಲಿ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ತಿಳಿಸಿದಾಗ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಅಂತ ಅಂದ್ರೆ 14 ವರ್ಷಗಳ ಒಂದು ಇಂಪ್ರಿಸನ್ಮೆಂಟ್ ಅನ್ನ ಭಾರತದಲ್ಲಿ ಲೈಫ್ ಟೈಮ್ ಜೀವಾವಧಿ ಶಿಕ್ಷೆ ಅಂತ ಹೇಳಿ ಗುರುತಿಸುವಂತದ್ದು. ಆದ್ರೆ ಆ ಜೀವಾವಧಿ ಶಿಕ್ಷೆಯನ್ನ ಮಿನಿಮಮ್ 14 ಇಯರ್ಸ್, ಮ್ಯಾಕ್ಸಿಮಮ್ ಅಪ್ ಟು ದೇರ್ ರೆಸ್ಟ್ ಆಫ್ ದಿ ಲೈಫ್ ಅಂತ ಕೂಡ ನೀಡುವಂತದ್ದು. ಈ ರೀತಿಯಾಗಿ ಅಪ್ ಟು ರೆಸ್ಟ್ ಆಫ್ ದಿ ಲೈಫ್ ಅಂತ ಹೇಳಿ ಕೂಡ ನೀಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಶಿಕ್ಷೆಯನ್ನು ನೀಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಅದರ ನಂತರವೂ ಕೂಡ 10 ವರ್ಷ ಜೈಲ್ ಟರ್ಮ್ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು ಇದು ಇರ್ರಾಷನಲ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಅದರ ಜೊತೆಗೆ ಆತ ಏನಾದ್ರೂ ಒಮ್ಮೆ ಆತನಿಗೆ ಅವನ ಒಂದು ಲೈಫ್ ಟೈಮ್ ಅಂತ ರೆಸ್ಟ್ ಆಫ್ ದಿ ಲೈಫ್ ಅಂತ ಹೇಳಿ ಆತನಿಗೆ ನೀಡಿದಂತ ಪನಿಷ್ಮೆಂಟ್ ಅನ್ನುವಂಥದ್ದು ಕಮ್ಯೂಟೆಡ್ ಅಥವಾ ರೆಮಿಟೆಡ್ ಆಗಿ ಕಾಂಪಿಟೆಂಟ್ ಅಥಾರಿಟಿಯಿಂದ ಈ ಒಂದು ಇದಕ್ಕೆ ಒಳಗಾಗಿ ಆತನ ಒಂದು ರಿಮೈನಿಂಗ್ ಸೆಂಟೆನ್ಸ್ ಪೀರಿಯಡ್ ಅನ್ನುವಂಥದ್ದು ಕಡಿಮೆ ಆಗ್ಲಿಲ್ಲ ಅಂತ ಅಂದ್ರೆ ಅವನಿಗೆ ಆತನ ಜೀವನ ಇರುವವರೆಗೂ ಕೂಡ ಆತ ಜೈಲಿನಲ್ಲೇ ಕಳಿಬೇಕಾಗತ್ತೆ. ಆ ಸಂದರ್ಭದಲ್ಲಿ ಇನ್ನೂ 10 ವರ್ಷಗಳ ಕಾಲ ಆತ ಎಲ್ಲಿಂದ ಜೈಲಿನಲ್ಲಿ ಕಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಂಥ ಒಂದು ತೀರ್ಪು ಇರ್ರಾಷನಲ್, ಈ ರೀತಿಯ ಒಂದು ಸೆಂಟೆನ್ಸಿಂಗ್ ತೀರ್ಪುಗಳನ್ನ ನೀಡಬಾರ್ದು ಅಂತ ಹೇಳಿ ನೋ ಫರ್ದರ್ ಸೆಂಟೆನ್ಸ್ ಆಫ್ಟರ್ ಲೈಫ್ ಟರ್ಮ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಆಫ್ಟರ್ ಆಲ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಒಂದೇ ಲೈಫ್ ಅನ್ನ ಬಾಳೋದಕ್ಕೆ ಸಾಧ್ಯ. ಹಾಗಾಗಿ ಒಮ್ಮೆ ಆತನಿಗೆ ಲೈಫ್ ಟೈಮ್ ವರ್ಗೂ ಇಂಪ್ರಿಸನ್ಮೆಂಟ್ ಅಂತ ಹೇಳಿದ ನಂತರದಲ್ಲಿ ಮತ್ತು 10 ವರ್ಷಗಳ ಇಂಪ್ರಿಸನ್ಮೆಂಟ್ ಅನ್ನ ನೀಡುವಂಥದ್ದು ಇರ್ರಾಷನಲ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಪ್ರೆಸಿಡೆಂಟ್ ಗಿರುವಂತ ಜೈಲ್ ಟರ್ಮ್ ಅನ್ನ ಕಡಿಮೆ ಮಾಡುವಂಥದ್ದು ಅಥವಾ ಒಟ್ಟಾರೆ ಎಲ್ಲವನ್ನೂ ಕೂಡ ಮನ್ನಿಸುವಂಥದ್ದು, ಈ ರೀತಿ ಪ್ರೆಸಿಡೆಂಟ್ ಗಿರುವಂತ ಪವರ್ಸ್ ಗಳು ಯಾವುವು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ ರೈಲ್ವೇಸ್ ಟು ಡೆಪ್ಲಾಯ್ ಸ್ಯಾಟಲೈಟ್ ಬ್ಯಾಕ್ಡ್ ಕ್ಲಾಕ್ಸ್ ಟು ಎನ್ಶೋರ್ ಯೂನಿಫಾರ್ಮ್ ಟೈಮ್ ಅನ್ನುವಂಥದ್ದು. ಯೂನಿಫಾರ್ಮ್ ಟೈಮ್ ಅನ್ನ ಎನ್ಶೋರ್ ಮಾಡೋದಕ್ಕೆ ಭಾರತದಲ್ಲಿ ರೈಲ್ವೇಸ್ನವರು ಒಂದು ಮೇಜರ್ ಸಿಗ್ನಿಫಿಕೆಂಟ್ ಶಿಫ್ಟ್ ಇನ್ ಪಾಲಿಸಿಯನ್ನ ತರ್ತಾ ಇದ್ದಾರೆ. ರೈಲ್ವೇಸ್ ಇನ್ನು ಮುಂದೆ GPS ಆಧಾರಿತವಾದಂತಹ ಕ್ಲಾಕ್ಸ್ ಗಳನ್ನ ಕಂಟ್ರೋಲ್ ಆಫೀಸರ್ಸ್ ಗಳಲ್ಲಿ ಬಳಸುವಂತದ್ದು. ಇದರಿಂದಾಗಿ ಕಂಟ್ರೋಲರ್ಸ್ ಗಳು ಹೆಚ್ಚಿನದಾಗಿ ಕೋಆರ್ಡಿನೇಟ್ ಮಾಡೋದಕ್ಕೆ ಸ್ಟೇಷನ್ ಮಾಸ್ಟರ್ಸ್ ಆಗಿರ್ಬೋದು, ಲೋಕೋ ಪೈಲಟ್ಸ್ ಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಕೋಆರ್ಡಿನೇಷನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಮತ್ತು ಇದರಿಂದ ಆಗಬಹುದಾದಂತಹ ಅಪಘಾತಗಳನ್ನ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ರೀತಿಯ ಒಂದು ಸಿಗ್ನಿಫಿಕೆಂಟ್ ಆದಂತ ಪಾಲಿಸಿ ಶಿಫ್ಟ್ ಅನ್ನ ಈಗ ತರ್ತಾ ಇರ್ತಕ್ಕಂಥದ್ದು. GPS ಟೆಕ್ನಾಲಜಿಯನ್ನ ಅನಲಾಗ್ ಮೆಕ್ಯಾನಿಸಮ್ ಅನ್ನ ಬಳಸ್ಕೊಳ್ತಿದ್ದ ಕ್ಲಾಕ್ಸ್ ಗಳಲ್ಲಿ ಇನ್ನು ಮುಂದೆ ಬಳಸ್ಕೊಳ್ಳಲಾಗುತ್ತೆ. ಆದ್ರೆ ಔಟರ್ ಡಿಸೈನ್ ಏನಿದೆ ಅದನ್ನ ಹೆರಿಟೇಜ್ ಅನ್ನ ಉಳಿಸೋದಕ್ಕೋಸ್ಕರ ಔಟರ್ ಲುಕ್ ಅನ್ನ ಅದೇ ರೀತಿಯಾಗಿ ಮುಂದುವರಿಸಲಾಗುತ್ತೆ.
ರೈಲ್ವೇಸ್ಗಳಲ್ಲಿ ಸ್ಯಾಟಲೈಟ್ ಬ್ಯಾಕ್ಡ್ ಕ್ಲಾಕ್ಸ್ಗಳನ್ನ ಯೂನಿಫಾರ್ಮ್ ಟೈಮ್ ಅನ್ನ ಎನ್ಶೂರ್ ಮಾಡೋದಕ್ಕೆ ಅಂತ ಹೇಳಿ ಡೆಪ್ಲಾಯ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಸದರ್ನ್ ರೈಲ್ವೇಸ್ಗಳಲ್ಲಿ ಮುಂದಿನ 1 ತಿಂಗಳ ಒಳಗಾಗಿ ಈ ಜಿಪಿಎಸ್ ಕ್ಲಾಕ್ಸ್ಗಳನ್ನ ಕಂಟ್ರೋಲ್ ಆಫೀಸಸ್ಗಳಲ್ಲಿ ಕಂಪ್ಲೀಟ್ ಮಾಡಲಾಗುತ್ತೆ, ಡೆಪ್ಲಾಯ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಕೂಡ ಕಾಣಬಹುದಾಗುತ್ತೆ. ರೈಲ್ವೇಸ್ನಲ್ಲಾದಂಥ ಮೇಜರ್ ಶಿಫ್ಟ್ಗಳು ಅಥವಾ ಸಿಗ್ನಿಫಿಕೆಂಟ್ ಚೇಂಜಸ್ಗಳೇನು ಅಂದಾಗ ಇದನ್ನು ಕೂಡ ನಾವು ಬರೀಬಹುದಾಗುತ್ತೆ. ಪ್ರತಿದಿನ ಕೂಡ ನಮ್ಮ ಸುದ್ದಿ ವಿಶ್ಲೇಷಣೆಯಲ್ಲಿ ಒಂದೊಂದು ರಿಪೋರ್ಟ್ ಅಥವಾ ಇಂಡೆಕ್ಸ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಬಂದಿದ್ದೇವೆ. ಇವತ್ತು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಇಂಡೆಕ್ಸ್ ಏನು ಹೇಳುತ್ತೆ ಅಂತ ಅಂದರೆ, ಜೆಂಡರ್ ಇನ್ಇಕ್ವಾಲಿಟಿಯ ವಿಚಾರದಲ್ಲಿ ಅದರಲ್ಲಿ ಮುಖ್ಯವಾಗಿ ಈ 3 ಡೈಮೆನ್ಷನ್ಸ್ಗಳಲ್ಲಿ ಕಾಂಪೋಸಿಟ್ ಮೆಷರ್ ಮಾಡುವಂಥದ್ದನ್ನು ಇದು ಪ್ರೆಸೆಂಟ್ ಮಾಡುತ್ತೆ. ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅನ್ನುವಂಥದ್ದು ರಿಪ್ರೊಡಕ್ಟಿವ್ ಹೆಲ್ತ್ನ ವಿಚಾರದಲ್ಲಿ, ಎಂಪವರ್ಮೆಂಟ್ನ ವಿಚಾರದಲ್ಲಿ ಮತ್ತು ಲೇಬರ್ ಮಾರ್ಕೆಟ್ನ ವಿಚಾರದಲ್ಲಿ ಈ 3 ಮುಖ್ಯವಾದಂಥ ವಿಚಾರಗಳಲ್ಲಿ ಯಾವ ರೀತಿಯಾಗಿ ಜೆಂಡರ್ ಇನ್ಇಕ್ವಾಲಿಟಿ ಇದೆ ಅನ್ನುವಂಥದ್ದನ್ನು ಮೆಷರ್ ಮಾಡುವಂಥದ್ದು ಈ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಆಗಿರುತ್ತೆ. ಈ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅನ್ನು ಕೂಡ UNDP ಅವರು, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನವರೇ ರಿಲೀಸ್ ಮಾಡುವಂಥದ್ದು. ಕಳೆದ ವರ್ಷದ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ನಲ್ಲಿ ಭಾರತ 123ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಅದರ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದಾಗ 1 ಸ್ಥಾನ ಕುಸಿತವನ್ನ ಕಂಡಿದೆ. ಅಂದ್ರೆ ಹಿಂದಿನ ವರ್ಷದಲ್ಲಿ 122ನೇ ಸ್ಥಾನವನ್ನ ಭಾರತ ಪಡ್ಕೊಂಡಿತ್ತು. ರಿಪೋರ್ಟ್ ಅಂಡ್ ಇಂಡಿಸಸ್ನ ಆಧಾರಿತವಾಗಿ ಒಂದು ಪ್ರಶ್ನೆಯನ್ನು ನೋಡೋಣ. ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನುವಂಥದ್ದು ಏನನ್ನ ಮೆಷರ್ ಮಾಡುತ್ತೆ ಅನ್ನುವಂಥದ್ದು ನಮ್ಮ ಪ್ರಶ್ನೆಯಾಗಿದೆ. ಇದಕ್ಕೆ 4 ಆಪ್ಷನ್ಸ್ಗಳನ್ನು ನೀಡಿದ್ದೇವೆ. ಮೊದಲ ಆಪ್ಷನ್ ಹೇಳುತ್ತೆ ಲಾಸ್ ಇನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಡ್ಯೂ ಟು ಇನ್ಇಕ್ವಾಲಿಟಿ ಎಷ್ಟು ಅನ್ನುವಂಥದ್ದನ್ನ ಮೆಷರ್ ಮಾಡುತ್ತೆ ಈ IHDI, ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನುವಂಥದ್ದು ಅಂತ ಹೇಳಿ. ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಪರ್ಸೆಂಟೇಜ್ ಲಾಸ್ ಇನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಡ್ಯೂ ಟು ಇನ್ಇಕ್ವಾಲಿಟಿ ಅಂತ ಹೇಳಿ. ಹಾಗೆ ಮೂರನೇ ಸ್ಟೇಟ್ಮೆಂಟ್ ಹೇಳುತ್ತೆ ಇನ್ಇಕ್ವಾಲಿಟಿ ಅಡ್ಜಸ್ಟೆಡ್ HDI ಅನ್ನುವಂಥದ್ದು HDIಗೆ ಸಂಬಂಧವೇ ಇಲ್ಲ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ ಸಂಬಂಧವೇ ಪಟ್ಟಂತ ಇಂಡೆಕ್ಸ್ ಅಲ್ಲ ಅಂತ ಹೇಳಿ. 4ನೇ ಆಪ್ಷನ್ ಹೇಳುತ್ತೆ ನನ್ ಆಫ್ ದಿ ಅಬೌವ್, ಯಾವುದು ಕೂಡ ಸರಿಯಾದ ಉತ್ತರ ಅಲ್ಲ ಅಂತ ಹೇಳಿ. ಈ 4ರಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.